ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣಾ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ನಾನು ಟಿಕೆಟ್ ಆಕಾಂಕ್ಷಿ ಅಂತ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ನನಗೆ ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಟಿಕೆಟ್ ಸಿಗುವಂತ ವಿಶ್ವಾಸ ಇದೆ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಪೈಪೋಟಿ ಅನ್ನೋದು ಇದ್ದೇ ಇದೆ. ಕೆಲವರು ನೇರವಾಗಿ ನಾನು ಟಿಕೆಟ್ ಆಕಾಂಕ್ಷಿ ಹೌದು ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ವಿಎಸ್ ಉಗ್ರಪ್ಪ ಅವರು ಕೂಡ ನನಗೆ ಈ ಬಾರಿ ಲೋಕಸಭೆ ಎಲೆಕ್ಷನ್ಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅನ್ನೋದನ್ನು ಹೇಳಿದ್ದಾರೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಸಕರ ಬೆಂಬಲ ನನಗಿದೆ ಅಂತ ಹೇಳಿದ್ದಾರೆ. ಯಾರೂ ಕೂಡ ನನಗೆ ವಿರೋಧ ಮಾಡಲ್ಲ, ಬೆಂಬಲ ನೀಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಳ್ಳಾರಿಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇಲ್ಲ ಅಂತ ಉಗ್ರಪ್ಪನವರು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಆಕಾಂಕ್ಷಿತರಿದ್ದಾರೆ, ಆದರೆ ಅಸಮಾಧಾನ ಇಲ್ಲ ಅನ್ನೋದು ಉಗ್ರಪ್ಪನವರ ಮಾತು. ಬಟ್ ಅವ್ರು ನೇರವಾಗಿ ನಾನು ಟಿಕೆಟ್ ಆಕಾಂಕ್ಷಿ, ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆಯೂ ನನಗಿದೆ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಏನು ಅಸಮಾಧಾನ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಬಟ್ ಉಗ್ರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಹೈಕಮಾಂಡ್ ತೀರ್ಮಾನ ಏನು? ಉಗ್ರಪ್ಪ ಅವರು ಹೌದು ಹಿರಿಯ ನಾಯಕರು, ಅನುಭವಿ ನಾಯಕರು, ವರ್ಚಸ್ಸಿರುವಂಥ ನಾಯಕರು. ಬಟ್ ಹೈಕಮಾಂಡ್ ಲೆಕ್ಕಾಚಾರ ಕೂಡ ಅದೇ ಇದೆಯೋ ಅಥವಾ ಏನಿದೆ ಅನ್ನೋದು ಗೊತ್ತಾಗಬೇಕಿದೆ. ಸುಮ್ಮನೆ ಚುನಾವಣೆಗೋಸ್ಕರ ಬರೋನು ಅಲ್ಲ. ಅಧಿಕಾರ ಇರಲಿ ಇಲ್ಲದೆ ನಿಮ್ಗೆ ಹೇಳಿದ್ದೆ, ನಾನು ಅಧಿಕಾರ ಇರಲಿ ಇಲ್ಲದೆ ಇರಲಿ ಬಳ್ಳಾರಿ ಜನರ ಒಡನಾಟ ಇಟ್ಕೊಳ್ತೇನೆ ಅಂತ. ಇಟ್ಕೊಂಡಿದ್ದೀನೋ ಇಲ್ಲೋ? ಇಲ್ಲಿ ಇರೋರಿಗಿಂತ ಅನೇಕರಿಗೆ ಇಂಥ ಹೆಚ್ಚು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ, ಹಾಲಿ ಸಂಸತ್ ಸದಸ್ಯರಿಗಿಂತಾನು ಸಹ. ಈಗ ಲಾಸ್ಟ್ ವೀಕ್ ನಾನು ಆ ಕಾಡಿಗೆ ಹೋಗಿದ್ದೆ, ನನಗೇನು ಅವಶ್ಯಕತೆ ಇರಲಿಲ್ಲ. ಯಾಕೆ ಹೋಗಿದ್ದೆ? ಕಾಡಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನನಗಿಂತ ಬೆಟರ್, ವೆಲ್ ಎಕ್ವಿಪ್ಡ್, ವೆಲ್ ನಾಲೆಡ್ಜ್ ಯಾರಾದರೂ ಇದ್ರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ನಾನು ಇಷ್ಟೇ ಹೇಳ್ತೇನೆ, ನಾನು 9 ಎಲೆಕ್ಷನ್ಸನ್ನು ಫೇಸ್ ಮಾಡಿದ್ದೇನೆ. ಒಂದು ನಿಮಿಷ ಸರ್, 9 ಎಲೆಕ್ಷನ್ಸ್, ಆದರೆ ಯಾವತ್ತೂ ಉಗ್ರಪ್ಪ ಹಣ ಇಲ್ಲದೆ ಸೋತಿದ್ದಾನೆ ಅನ್ನೋವಂಥ ಚಾರ್ಜಸ್ ನನ್ನ ಮೇಲಿಲ್ಲ. ಸೊ ಹಾಗಾಗಿ ನೋಡಿ, ನಾನು ಕಾನೂನು ಬಲ್ಲವನು. ಖರ್ಚನ್ನು ಎಷ್ಟು ಮಾಡಬೇಕು ಮತ್ತು ಎಲೆಕ್ಷನ್ ಬಂದಾಗ ಏನು ಖರ್ಚಾಗಿರುವಂಥದ್ದು, ನಾನು ಒಂದಲ್ಲ 4 ಸಾರಿ ಪಾರ್ಲಿಮೆಂಟಿಗೆ ನಿಂತಂಥವನು. ಇಲ್ಲಿ 2 ಸಾರಿ, ಚಿತ್ರದುರ್ಗದಲ್ಲಿ 2 ಸಾರಿ. ಹಾಗಾಗಿ ಫೈನಾನ್ಸನ್ನು ಸ್ನೇಹಿತರಿದ್ದಾರೆ, ಪಕ್ಷ ಇದೆ, ಸರ್ಕಾರ ಇದೆ, ಇನ್ನಿತರಿದ್ದಾರೆ, ಸಹಾಯ ಮಾಡ್ತಾರೆ. ಇದು ವಿಎಸ್ ಉಗ್ರಪ್ಪ ಅವರ ವಿಶ್ವಾಸದ ಮಾತುಗಳು. ನಾನು ಓಡಾಡ್ಕೊಂಡಿದ್ದೀನಿ ಬಳ್ಳಾರಿ ಕ್ಷೇತ್ರದಲ್ಲಿ, ನನಗೆ ಯಾವತ್ತೂ ಈ ನಂಟನ್ನು ಬಿಟ್ಟಿಲ್ಲ. ಯಾಕೆ ಅಂತ ಅಂದರೆ ನನಗೆ ಇಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನುವಂಥ ಆಸೆ ಇದೆ. ಹೌದು, ಅದರ ಜೊತೆಗೆ ನಾನು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯೂ ಕೂಡ ಹೌದು ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ.